ನಮಸ್ಕಾರ ವೀಕ್ಷಕರೇ. ಮೋದಿ ಸರ್ಕಾರ ಅತಿ ದೊಡ್ಡ ನಿರ್ಧಾರವೊಂದನ್ನು ಕೈಗೊಂಡಿದ್ದು ರಾಜಕೀಯ ವಲಯದಲ್ಲಿ ಸುನಾಮಿಯನ್ನು ಎಬ್ಬಿಸ್ತಾ ಇದೆ. ಇನ್ನು ಮುಂದೆ ಎಐ ವಿಡಿಯೋ ಅಥವಾ ಕಂಟೆಂಟ್ಗಳಿಗೆ ಕಟ್ಟುನಿಟ್ಟಿನ ಕ್ರಮ ಕೈಗೊಳ್ಳಲಾಗ್ತಾ ಇದೆ. ಎಐ ಅನ್ನ ಬ್ಯಾನ್ ಮಾಡಿಲ್ಲ, ಆದರೆ ಉಪಯೋಗಿಸೋ ಹೊತ್ತಲ್ಲಿ ರೂಲ್ಸ್ ಬರೆದರೆ ಕಾನೂನು ಕ್ರಮ ಗ್ಯಾರಂಟಿ ಅಂತ ಸರ್ಕಾರ ಎಚ್ಚರಿಕೆ ನೀಡಿದೆ. ಯಾಕೆ ಈ ಕ್ರಮ ಅಗತ್ಯವಾಗಿತ್ತು ಅಂತ ಕೇಳಿದರೆ ಒಂದಲ್ಲ ಸಾಕಷ್ಟು ಕಾರಣಗಳು ಸಿಗ್ತಾ ಇವೆ. ಇದರ ನೆಗೆಟಿವ್ ಎಫೆಕ್ಟ್ ಹೇಗಾಗ್ತಾ ಇತ್ತು ಅಂತ ಯೋಚಿಸ್ತಾ ಹೋದರೆ ಒಂದು ಇಡೀ ಜನರೇಷನ್ ಅನ್ನ ಕಂಪ್ಲೀಟ್ ದಿಕ್ಕು ತಪ್ಪಿಸೋ ಕೆಪಾಸಿಟಿ ಈ ಎಐಗೆ ಇದೆ ಅನ್ನೋದಕ್ಕೆ ಪೂರಕವಾದ ಮಾಹಿತಿಗಳಿವೆ. ಹಾಗಿದ್ರೆ ಕೇಂದ್ರ ಸರ್ಕಾರ ಹೇಳಿರೋದು ಏನು? ಎಐ ವಿಚಾರದಲ್ಲಿ ಏನೆಲ್ಲ ಮಾಡ್ಬೋದು, ಏನನ್ನ ಮಾಡಬಾರದು, ಯಾವುದಕ್ಕೆ ಅವಕಾಶ ಇದೆ, ಯಾವುದಕ್ಕೆ ಇಲ್ಲ, ಭವಿಷ್ಯದಲ್ಲಿ ಇದರ ಪರಿಣಾಮ ಏನು, ಇದೆಲ್ಲವನ್ನ ಒನ್ ಬೈ ಒನ್ ವಿವರಿಸ್ತಾ ಹೋಗ್ತೀವಿ. ಈ ವಿಡಿಯೋವನ್ನು ತಪ್ಪದೇ ಕೊನೆ ತನಕ ನೋಡಿ. ಅದಕ್ಕೂ ಮುನ್ನ ಮೀಡಿಯಾ ಮಾನ್ಸ್ಟರ್ ಚಾನಲನ್ನು ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ. ಎಸ್, ಡ್ಯಾನ್ಸ್ ಮಾಡೋ ಪುಟ್ಟ ಪಾಪು, ಹಾಡು ಹೇಳೋ ಎಳೆ ಕಂದ, ಇತಿಹಾಸದ ಹೀರೋಗಳೆಲ್ಲ ಕಣ್ಮುಂದೆ ಬಂದು ಮಾತಾಡೋ ರೀತಿಯ ವಿಡಿಯೋಗಳು. ಎಐ ಸೃಷ್ಟಿ ಇಡೀ ಜಗತ್ತನ್ನ ಅಚ್ಚರಿಗೆ ದೂಡಿದೆ. ಅಬ್ಬಬ್ಬಾ, ಜಗತ್ತು ಎಷ್ಟೆಲ್ಲ ಮುಂದುವರೆದಿದೆ, ಇದೆಲ್ಲ ಕಣ್ಣಿಗೆ ಎಷ್ಟು ಖುಷಿ ಕೊಡ್ತಾ ಇದೆ, ಇಂಥ ಟೆಕ್ನಾಲಜಿ ಬಂದಿದ್ದು ಬಹಳ ಒಳ್ಳೆಯದಾಯಿತು ಅಂತ ಸಂತಸ ಪಡುವ ಸಾಕಷ್ಟು ಜನರಿದ್ದಾರೆ. ಆದರೆ ಅತಿಯಾದರೆ ಅಮೃತವು ವಿಷ ಅನ್ನೋ ಹಾಗೆ ಕ್ಷಣ ಮಾತ್ರದಲ್ಲಿ ಅದ್ಭುತ ಸೃಷ್ಟಿಸಬಲ್ಲ ಎಐ ಟೆಕ್ನಾಲಜಿಯಿಂದ ಅನುಕೂಲಕ್ಕಿಂತ ಅನಾನುಕೂಲಗಳೇ ಹೆಚ್ಚಿವೆ ಅನ್ನೋದು ಕೇಂದ್ರ ಸರ್ಕಾರದ ಗಮನಕ್ಕೆ ಬಂದಿದೆ. ಆದ್ದರಿಂದ ಅಳೆದು ತೂಗಿ ಒಂದಷ್ಟು ನಿಯಮಗಳನ್ನು ತರುವ ಮೂಲಕ ಎಐ ಹಾವಳಿಗೆ ಕಡಿವಾಣ ಹಾಕೋದಕ್ಕೆ ಸರ್ಕಾರ ಚಿಂತನೆ ಮಾಡಿದೆ. ಇಂಥದೊಂದು ದಿನ ಬಂದೇ ಬರುತ್ತೆ ಅನ್ನೋದಕ್ಕೆ ಪೂರಕವಾದ ಸಾಕಷ್ಟು ಘಟನೆಗಳು ಹಲವು ತಿಂಗಳುಗಳಿಂದ ನಡೀತಾ ಬಂದಿದೆ. ಅದರಲ್ಲೂ ಇತ್ತೀಚೆಗೆ ದೊಡ್ಡ ಮಟ್ಟದಲ್ಲಿ ಕೇಂದ್ರ ಸರ್ಕಾರಕ್ಕೆ ಇದರ ಅನುಭವ ಆಗಿರೋದ್ರಿಂದ ಈ ನಿಯಮ ಜಾರಿಗೆ ತರಲಾಗಿದೆ. ಮೊದಲು ನಿಯಮಗಳ ಬಗ್ಗೆ ಹೇಳಿ, ನಂತರ ಯಾಕೆ ಇದು ಅನಿವಾರ್ಯ ಆಗಿತ್ತು ಅನ್ನೋದನ್ನ ಒಂದೊಂದಾಗಿ ವಿವರಿಸ್ತಾ ಹೋಗ್ತೀವಿ. ಇನ್ಫಾರ್ಮೇಷನ್ ಅಂಡ್ ಟೆಕ್ನಾಲಜಿ ಇಲಾಖೆಯ ಹೊಸ ರೂಲ್ಸ್ ಅಡಿಯಲ್ಲಿ ನಿಯಮಗಳು ಜಾರಿಯಾಗಿವೆ. ಇದರ ಪ್ರಕಾರ ಯಾವುದೇ ವಿಡಿಯೋ ಎಐ ಜನರೇಟೆಡ್ ಆಗಿದ್ರೆ ಅದನ್ನ ಯಾವ ಸೋಷಿಯಲ್ ಮೀಡಿಯಾದಲ್ಲಿ ಪೋಸ್ಟ್ ಮಾಡಲಾಗುತ್ತೋ ಅವರು ಕಡ್ಡಾಯವಾಗಿ ಅದರಲ್ಲಿ ಎಐ ಜನರೇಟೆಡ್ ವಿಡಿಯೋ ಅನ್ನೋದನ್ನ ತೋರಿಸಲೇಬೇಕು. ಯಾವುದೇ ಒಬ್ಬ ವ್ಯಕ್ತಿ ಪೋಸ್ಟ್ ಮಾಡುವಾಗ ಕೂಡ ಆತ ಇದು ಎಐ ಜನರೇಟೆಡ್ ವಿಡಿಯೋ ಅನ್ನೋದನ್ನ ತಪ್ಪದೇ ಹಾಕಬೇಕು. ಸೋಷಿಯಲ್ ಮೀಡಿಯಾ ಬಳಕೆದಾರರು ತಮ್ಮ ಪೋಸ್ಟಿಂಗ್ ನಲ್ಲಿ ಎಐ ಅನ್ನೋದನ್ನ ಮೆನ್ಷನ್ ಮಾಡಿದ್ದಾರಾ ಇಲ್ವಾ ಅನ್ನೋದನ್ನ ಆಯಾ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕಡ್ಡಾಯವಾಗಿ ಚೆಕ್ ಮಾಡಲೇಬೇಕು. ಅಲ್ಲದೆ ಎಐ ಜನರೇಟೆಡ್ ವಿಡಿಯೋ ಮೇಲೆ ಎಐ ಅನ್ನೋ ಮಾರ್ಕ್ ಸ್ಪಷ್ಟವಾಗಿ ಇದೆಯಾ ಇಲ್ವಾ ಅನ್ನೋದನ್ನು ಕೂಡ ಗುರುತಿಸೋದು ಕೂಡ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳ ಜವಾಬ್ದಾರಿ. ಎಐ ಲೇಬಲ್ ಇಲ್ಲದೆ ಪೋಸ್ಟ್ ಆಗೋ ವಿಡಿಯೋಗಳನ್ನು ಕಂಟ್ರೋಲ್ ಮಾಡೋದು ಆಯಾ ಪ್ಲಾಟ್ಫಾರ್ಮ್ಗಳ ಜವಾಬ್ದಾರಿ ಆಗಿರುತ್ತೆ ಅನ್ನೋದನ್ನು ಕೂಡ ಹೇಳಲಾಗಿದೆ. ಅಂದಹಾಗೆ ಇಲ್ಲಿ ಪ್ರಮುಖ ವಿಷಯ ಏನಂದ್ರೆ, ಈ ಹಿಂದೆ ಇಂಥ ಕಂಟೆಂಟ್ಗಳಿಗೆ ಕಡಿವಾಣ ಹಾಕೋದಕ್ಕೆ ಅಥವಾ ಇದರ ಮೇಲೆ ಆಕ್ಷನ್ ತೆಗೆದುಕೊಳ್ಳೋದಕ್ಕೆ ಸುಮಾರು 36 ಗಂಟೆಗಳ ಸಮಯಾವಕಾಶ ಇರ್ತಾ ಇತ್ತು. ಈಗ ಅದನ್ನು ಕೇವಲ 3 ಗಂಟೆಗೆ ಇಳಿಸಲಾಗಿದೆ. ಹಾಗೆ ಇಲ್ಲೀಗಲ್ ಎನಿಸಿಕೊಳ್ಳುವ ಲೈಂಗಿಕ ದೌರ್ಜನ್ಯದಂಥ ವಿಚಾರಗಳು ಇರುವ, ಜನರ ದಾರಿ ತಪ್ಪಿಸುವ ಹಾಗೆ ಜನರನ್ನ ಯಾಮಾರಿಸಿ ವಂಚಿಸುವಂಥ ಕಂಟೆಂಟ್ಗಳಿಗೆ ಶೀಘ್ರವೇ ಕ್ರಮ ಕೈಗೊಳ್ಳಲೇಬೇಕು. ಇದನ್ನು ತಡೆಯುವುದಕ್ಕೆ ಆಟೋಮೇಟೆಡ್ ಟೂಲ್ಗಳನ್ನು ಬಳಸುವುದಕ್ಕೂ ಕೇಂದ್ರ ಸರ್ಕಾರ ಸಲಹೆ ನೀಡಿದೆ. ಕನಿಷ್ಠ 3 ತಿಂಗಳಿಗೆ ಒಮ್ಮೆ ಈ ಶುದ್ಧೀಕರಣ ಆಗಲೇಬೇಕು. ಇದಕ್ಕಾಗಿ ಸೋಷಿಯಲ್ ಮೀಡಿಯಾ ಪ್ಲಾಟ್ಫಾರ್ಮ್ಗಳು ಕಠಿಣ ಕ್ರಮ ಕೈಗೊಳ್ಳಬಹುದು. ತಮ್ಮ ಬಳಕೆದಾರರು ತಪ್ಪು ಮಾಡಿದರೆ ಪೆನಾಲ್ಟಿ ಹಾಕೋ ನಿರ್ಧಾರ ಬೇಕಾದರೂ ಕೈಗೊಳ್ಳಬಹುದು. ಈ ಮೂಲಕ ಸಾಮಾಜಿಕ ಜಾಲತಾಣಗಳು ತಮ್ಮ ಜವಾಬ್ದಾರಿ ಏನು ಅನ್ನೋದನ್ನು ಅರಿತು ಜವಾಬ್ದಾರಿ ಹೆಚ್ಚಿಸಿಕೊಳ್ಳುವಲ್ಲಿ ತೊಡಗಿಕೊಳ್ಳಬೇಕು ಅಂತ ಸರ್ಕಾರ ಸೂಚನೆ ಕೊಟ್ಟಿದೆ. ಈ ಹೊಸ ನಿಯಮ ಫೆಬ್ರವರಿ 20ರಿಂದ ಜಾರಿಗೆ ಬರಲಿದೆ ಅನ್ನೋದನ್ನ ತಿಳಿಸಲಾಗಿದೆ. ಈಗ ಯಾಕೆ ಇದು ಅನಿವಾರ್ಯವಾಗಿತ್ತು ಅನ್ನೋದನ್ನ ನೋಡ್ತಾ ಹೋಗೋದಾದ್ರೆ, ಇತ್ತೀಚೆಗೆ ರಾಜಕೀಯ ನಾಯಕರ ಎಐ ವಿಡಿಯೋಗಳು ಹೆತ್ತಾ ಇವೆ. ಒಬ್ಬರ ಕಾಲನ್ನು ಒಬ್ಬರು ಎಳೆಯುವಂತ ಎಐ ಸ್ಟೇಟ್ಮೆಂಟ್ಗಳು ಜನರಿಗೆ ಖುಷಿ ಕೊಡ್ತಾ ಇದೆ. ಸುನಾಮಿ ವೇಗದಲ್ಲಿ ಎಲ್ಲಾ ಕಡೆ ಹರಿದಾಡ್ತಾ ಇದೆ. ಇದು ಕೇವಲ ತಮಾಷೆಗೆ ಸೀಮಿತ ಆಗಿದ್ರೆ ತೊಂದರೆ ಇಲ್ಲ. ಯಾವ ಪಕ್ಷದವರು ಯಾರ ಮೇಲೆ ತಮಾಷೆ ಮಾಡಿದ್ರೂ ಅದು ಆರೋಗ್ಯಕರ ಎನಿಸ್ಕೊಳ್ಳುತ್ತೆ. ಆದರೆ ಪ್ರಸ್ತುತ ರಾಜಕೀಯ ಹೇಗಿದೆ ಅನ್ನೋದು ಜನರು ನೋಡ್ತಾ ಇದ್ದಾರೆ. ಹಿಂದೆ ನಡೆದ ತಪ್ಪುಗಳಿಂದ ಇವತ್ತು ದೇಶ ಏನೇನೆಲ್ಲ ಅನುಭವಿಸ್ತಾ ಇದೆ ಅನ್ನೋದನ್ನ ಹೇಳುವಾಗ ಯಾರು ಯಾವ ನಿಲುವು ತೆಗೆದುಕೊಂಡಿದ್ರು ಅನ್ನೋದನ್ನ ದಾಖಲೆ ಸಮೇತ ಹೇಳೋ ಕೆಲಸ ಆಗ್ತಾ ಇದೆ. ಇದು ಸದ್ಯ ಇಂಡಿ ಒಕ್ಕೂಟಕ್ಕೆ ತಲೆ ಎತ್ತದಂತೆ ಮಾಡ್ತಾ ಇದೆ. ಇದಕ್ಕೆ ಕೌಂಟರ್ ಕೊಡೋ ಸಲುವಾಗಿ ಎಐ ವಿಡಿಯೋ ಬಳಸಿ ಹಿಂದಿನ ಯಾವುದಾದ್ರೂ ನಾಯಕರ ನಕಲಿ ವಿಡಿಯೋ ಮಾಡಿ ಅವರನ್ನ ತಮಗೆ ಬೇಕಾದಂತೆ ಬಳಸಿಕೊಂಡು ವಿಡಿಯೋ ಹರಿಬಿಟ್ರೆ ಜನರು ಗೊಂದಲಕ್ಕೆ ಈಡಾಗ್ತಾರೆ. ಆ ಸುಳ್ಳನ್ನೇ ನಂಬಿ ತಮ್ಮದೇ ಒಂದು ಲೆಕ್ಕಾಚಾರ ಹಾಕಿಕೊಳ್ತಾರೆ. ಸಾಲದಕ್ಕೆ ಈ ವಿಡಿಯೋ ಎಲ್ಲ ಕಡೆ ಶೇರ್ ಆಗೋ ಮೂಲಕ ಬಹಳಷ್ಟು ಜನರು ದಿಕ್ಕು ತಪ್ಪಿ ಹೋಗ್ತಾರೆ. ಪರಿಣಾಮ ಯಾವುದು ಅಸಲಿ ಯಾವುದು ನಕಲಿ ಅನ್ನೋದೇ ಗೊತ್ತಾಗದಂಥ ಸನ್ನಿವೇಶ ನಿರ್ಮಾಣ ಆಗಿಬಿಡುತ್ತೆ. ಇದನ್ನ ತಪ್ಪಿಸ್ಬೇಕು ಅಂದ್ರೆ ಈಗಿಂದಲೇ ಕಠಿಣ ಕ್ರಮ ಅಗತ್ಯ. ಆದ್ರಿಂದ ಈ ನಿರ್ಧಾರ ಎನ್ನಲಾಗ್ತಾ ಇದೆ. ಇನ್ನು ತೀರಾ ಇತ್ತೀಚೆಗೆ ನಡೆದ 2 ಘಟನೆಗಳನ್ನು ನೋಡಿದರೆ ಜಾಗತಿಕ ಮಟ್ಟದಲ್ಲಿ ಭಾರಿ ವಿವಾದ ಸೃಷ್ಟಿಸಿದ ಎಪ್ಸ್ಟೀನ್ ಫೈಲ್ಸ್ನಲ್ಲಿ ಮೋದಿ ಹೆಸರಿದೆ ಅನ್ನೋ ವಿಚಾರ ಮುಂದೆ ತಂದ್ರು. ಇದು ಸತ್ಯಕ್ಕೆ ದೂರ ಅನ್ನೋದನ್ನ ಕೇಂದ್ರ ಸರ್ಕಾರ ಸ್ಪಷ್ಟವಾಗಿ ಹೇಳಿತ್ತು. ಆದರೂ ಕೂಡ ಇದು ನಿಲ್ಲೋದಿಲ್ಲ. ಮೋದಿ ಡ್ಯಾನ್ಸ್ ಮಾಡಿದ್ದಾರೆ ಅಂತ ಸುಳ್ಳು ಹರಡಿಸಲಾಗುತ್ತೆ. ಯಾವುದೋ ಸಂದರ್ಭದಲ್ಲಿ ಯಾರದ್ದೋ ಜೊತೆ ತೆಗೆದಿದ್ದ ಫೋಟೋದ ದೃಶ್ಯವನ್ನ ರಹಸ್ಯ ಅನ್ನೋ ರೀತಿ ಹರಿಬಿಟ್ಟು ಬಿಂಬಿಸಲಾಗುತ್ತೆ.
AI ಬಳಸಿ ಮೋದಿ ಡ್ಯಾನ್ಸ್ ಮಾಡೋ ವಿಡಿಯೋವನ್ನ ಎಲ್ಲಾ ಕಡೆ ಹರಿಬಿಡ್ತಾರೆ. ಸುಮಾರು 1 ವಾರಗಳ ಕಾಲ ಎಲ್ಲಾ ಸೋಷಿಯಲ್ ಮೀಡಿಯಾಗಳಲ್ಲಿ AI ಫೋಟೋ ಹಾಗೂ ವಿಡಿಯೋಗಳು ಹರಿದಾಡುತ್ತವೆ. ಎಲ್ಲೂ ಕೂಡ ಈ ಆರೋಪಕ್ಕೆ ಪೂರಕವಾದ ಒಂದೇ ಒಂದು ಅಧಿಕೃತ ಸಾಕ್ಷಿ ಅಥವಾ ಒರಿಜಿನಲ್ ದಾಖಲೆಗಳು ಹೊರಬರೋದೇ ಇಲ್ಲ. ಅಲ್ಲಿಗೆ ಇದು ಕೂಡ ದಿಕ್ಕು ತಪ್ಪಿಸೋ ಸುಳ್ಳು ಅನ್ನೋದು ಓದಿದವರು ಹಾಗೂ ತಂತ್ರಜ್ಞಾನ ಅರಿವಿರುವವರಿಗೆ ಗೊತ್ತಾಗುತ್ತೆ. ಆದರೆ ನೆಗೆಟಿವ್ ಇಂಪ್ಯಾಕ್ಟ್ ಏನು ಅಂದ್ರೆ, ವಿಚಾರ ಸುಳ್ಳೇ ಆದರೂ ಮೋದಿ ಹೆಸರು ಇತ್ತಂತೆ ಅಂತ ಜನರು ಮಾತಾಡೋ ಮಟ್ಟಕ್ಕೆ ಇದು ಪರಿಣಾಮ ಬೀರಿತು. ಇದೇ ಇಂಡಿ ಒಕ್ಕೂಟದ ಗೆಲುವು ಎನಿಸ್ಕೊಳ್ತು. ಇನ್ನು ಈ ಹಿಂದೆ ಬಿಹಾರ ಎಲೆಕ್ಷನ್ ಟೈಮ್ನಲ್ಲಿ ಮೋದಿ ತಾಯಿಯವರ AI ವಿಡಿಯೋ ಮಾಡಿದ್ದು ಕೂಡ ವಿವಾದಕ್ಕೆ ದಾರಿ ಮಾಡಿಕೊಟ್ಟಿತ್ತು. ಮೊದಲನೆಯದಾಗಿ ಅವರು ದೈಹಿಕವಾಗಿ ಇಲ್ಲ, ಅಲ್ಲದೆ ಅವರಿಗೂ ರಾಜಕೀಯಕ್ಕೂ ಯಾವುದೇ ಸಂಬಂಧ ಇರಲಿಲ್ಲ. ಹೀಗಿರುವಾಗ ಅವರನ್ನ ಬಳಸಿಕೊಂಡು ಅವಹೇಳನ ಮಾಡಿದ್ದು ಸರಿಯಿಲ್ಲ ಅಂತ ಕೋರ್ಟ್ ಕೂಡ ಚಾಟಿ ಬೀಸಿತ್ತು. ಇಂಥ ದುರ್ಬಳಕೆಗೆ ದಾರಿ ಮಾಡಿಕೊಡಬಾರದು ಅಂದ್ರೆ ಕಠಿಣ ಕ್ರಮ ಅಗತ್ಯ ಎನ್ನಿಸ್ಕೊಳ್ತಾ ಇದೆ. ಆದರೆ ಈಗ ಕೆಲವರಲ್ಲಿ ಒಂದು ಪ್ರಶ್ನೆ ಬರ್ಬೋದು, AI ವಿಡಿಯೋ ನೋಡಿದ್ರೆ ಗೊತ್ತಾಗುತ್ತಲ್ವಾ ಇಷ್ಟೆಲ್ಲ ಟೆನ್ಷನ್ ಯಾಕೆ ಅಂತ. ಆದರೆ ಜನರು ಇನ್ನೂ AI ಅನ್ನ ಸರಿಯಾಗಿ ಕಂಡು ಹಿಡಿಯುವಷ್ಟು ಮುಂದುವರೆದಿಲ್ಲ ಅನ್ನೋದೇ ಇಲ್ಲಿ ಆತಂಕ ತರಿಸ್ತಾ ಇರೋ ವಿಚಾರ. ಇವತ್ತು ಸೋಷಿಯಲ್ ಮೀಡಿಯಾದಲ್ಲಿ ಪುಟ್ಟ ಹುಡುಗಿ ದೊಡ್ಡ ಕಲಾಕೃತಿ ರಚಿಸಿದ್ದಾಳೆ, ಸಣ್ಣ ಹುಡುಗ ಬಾಟಲ್ ಬಳಸಿ ಮನೆ ಕಟ್ಟಿದ್ದಾನೆ, ನಿಮ್ಮದೊಂದು ಲೈಕ್ ಶೇರ್ ಇರಲಿ ಅನ್ನೋ ಸಾಕಷ್ಟು ಪೋಸ್ಟ್ಗಳು ಬರುತ್ತೆ. ದುರಂತ ಏನಂದ್ರೆ ಬಹುತೇಕರಿಗೆ ಇದು AI ವಿಡಿಯೋ ಅಥವಾ ಫೋಟೋ ಅನ್ನೋದು ಗೊತ್ತಾಗದೆ ಕಮೆಂಟ್ ಸೆಕ್ಷನ್ ನಲ್ಲಿ ಪ್ರತಿಭೆಯನ್ನ ಹೊಗಳಿ ಕಮೆಂಟ್ ಹಾಕ್ತಾರೆ. ಇದು ಸುಳ್ಳು ಅನ್ನೋದು ಗೊತ್ತಾಗಿಲ್ಲ ಅನ್ನೋ ಕಾರಣಕ್ಕೆ ಜನರನ್ನ ದಡ್ಡರು ಅಂತ ತೆಗೊಳ್ಳೋದಕ್ಕೂ ಸಾಧ್ಯವಿಲ್ಲ. ಯಾಕಂದ್ರೆ ಅಮಾಯಕರಿಗೆ ಇದರ ಅರಿವಿರೋದಿಲ್ಲ, ಇದನ್ನೇ ನಿಜ ಅಂತ ನಂಬಿ ಬಿಡ್ತಾರೆ. ಇಂಥ ಹೊತ್ತಲ್ಲಿ ಯಾರೋ ಒಬ್ಬ ಜನಪ್ರಿಯ ನಾಯಕನ ಬಾಯಲ್ಲಿ ದೇಶ ವಿರೋಧಿ ಹೇಳಿಕೆ ನೀಡಿ ಹರಿಬಿಟ್ರೆ ಎಷ್ಟು ಜನರು ಅದನ್ನ ನಂಬಿ ಬಿಡ್ತಾರೆ ಅನ್ನೋದನ್ನ ಊಹಿಸಿದ್ರೆ ಆತಂಕ ಆಗುತ್ತೆ. ಅಲ್ಲದೆ ಈಗ ನಡೀತಾ ಇರೋ ಬೆಳವಣಿಗೆಗಳಲ್ಲಿ ಯಾರು ದೇಶದ ಪರ ಯಾರು ದೇಶದ ವಿರೋಧಿಗಳು ಅಂತ ಜನರಿಗೆ ಗೊತ್ತಿದೆ. ಇದನ್ನ AI ಬಳಸಿ ತಿರುಚಿ ವಿಲನ್ಗಳನ್ನ ಹೀರೋ ಮಾಡಿ ಮುಂದಿನ 20 ವರ್ಷಗಳ ನಂತರ ತೋರಿಸಿದ್ರೆ ಹೊಸ ಪೀಳಿಗೆ ಅದನ್ನೇ ನಂಬೋ ಸಾಧ್ಯತೆ ಕೂಡ ಇರುತ್ತೆ. ಅದರಿಂದ ಕಡಿವಾಣ ಅತ್ಯಗತ್ಯ ಅಂತ ಎನ್ನಿಸ್ಕೊಳ್ತಾ ಇದೆ. ಅಂದಹಾಗೆ ಇಲ್ಲಿ ಗಮನಿಸಬೇಕಾದ ವಿಚಾರ ಕೂಡ ಒಂದಿದೆ. ಅದೇನು ಅಂದ್ರೆ ಕಂಪ್ಲೀಟ್ ಆಗಿ AI ಬ್ಯಾನ್ ಮಾಡೋ ನಿರ್ಧಾರ ಕೈಗೊಂಡಿಲ್ಲ. ಯಾಕಂದ್ರೆ ಇದರಿಂದ ಉಪಯೋಗಗಳು ಕೂಡ ಅಷ್ಟೇ ಇದೆ ಅನ್ನೋ ಕಾರಣಕ್ಕೆ ಕೃತಕವಾಗಿ ಸೃಷ್ಟಿಸಲಾದ ತಪ್ಪು ಸಂದೇಶ ನೀಡುವ ಆಡಿಯೋ ವಿಡಿಯೋ ಫೋಟೋಗಳಿಗೆ ಮಾತ್ರ ಕಡಿವಾಣ ಹಾಕಿದ್ದು, ಕಲರ್ ಕರೆಕ್ಷನ್ ಸೇರಿ ಕೆಲವೊಂದು ಅನುಕೂಲಗಳಿಗೆ ಅವಕಾಶ ಕೊಟ್ಟಿದ್ದಾರೆ. ಯಾವುದಾದ್ರೂ ಹಳೆಯ ಮುಖ್ಯವಾದ ದಾಖಲೆ ಇದ್ದು ಅದರ ಬಣ್ಣ ಮಾಸಿದ್ರೆ AI ಬಳಸಿ ಅದರ ಕ್ವಾಲಿಟಿಯನ್ನ ಹೆಚ್ಚಿಸಿಕೊಳ್ಳಬಹುದು. ಭಾಷಾಂತರ ಹಾಗೂ ಡಾಕ್ಯುಮೆಂಟ್ ರಚಿಸೋದಕ್ಕೆ ಇದನ್ನು ಬಳಸಿದ್ರೆ ಯಾವುದೇ ರೀತಿಯ ಅಡೆತಡೆ ಇರೋದಿಲ್ಲ. ಒಟ್ನಲ್ಲಿ ಮುಂದಾಗೋ ಅನಾಹುತ ತಪ್ಪಿಸೋದಕ್ಕೆ ಬಹಳ ಅಳೆದು ತೂಗಿ ಕಟ್ಟುನಿಟ್ಟಿನ ನಿರ್ಧಾರ ಕೈಗೊಳ್ಳೋದಕ್ಕೆ ಸರ್ಕಾರ ಮುಂದಾಗಿದೆ. ಇನ್ನು ಇದಕ್ಕೆ ಯಾರದಾದ್ರೂ ಅಪಸ್ವರ ಬರುತ್ತಾ ಅನ್ನೋ ಪ್ರಶ್ನೆ ಕೂಡ ಹುಟ್ಟಿದೆ. ಆದರೆ ಈಗಲೇ ಇದಕ್ಕೆ ಕಡಿವಾಣ ಬೀಳದೇ ಇದ್ರೆ ಭವಿಷ್ಯದಲ್ಲಿ ದಿಕ್ಕು ತಪ್ಪಿದ ಜನರ ಸಂಖ್ಯೆ ಹೆಚ್ಚಾಗ್ತಾ ಇತ್ತು ಅನ್ನೋದು ವಾಸ್ತವ. ಮುಂದೇನಾಗುತ್ತೆ ಅನ್ನೋದನ್ನ ಕಾದು ನೋಡಬೇಕು. ಈ ಬಗ್ಗೆ ನಿಮ್ಮ ಅಭಿಪ್ರಾಯವನ್ನು ತಪ್ಪದೆ ಕಮೆಂಟ್ ಮೂಲಕ ತಿಳಿಸಿ.